ಇನ್ನು ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ರಾಜಕೀಯ ನಡೆದಿರತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಮಪ್ರಭು ಹೆಸರು ಘೋಷಣೆ ಬಗ್ಗೆ BY ರಾಘವೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅಲ್ಲಮಪ್ರಭು ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಬಟ್ ಅದು ಯಡಿಯೂರಪ್ಪ CM ಆಗಿದ್ದಾಗಲೇ ಈ ಬಗ್ಗೆ ಆದೇಶ ಇತ್ತು. ಹಳೆ ಜೈಲು ಭೂಮಿ ಫ್ರೀಡಂ ಪಾರ್ಕ್ ಆಗಿ ಅಭಿವೃದ್ಧಿಯಾಗಿದೆ. ಆ ಫ್ರೀಡಂ ಪಾರ್ಕ್ಗೆ ಅಲ್ಲಮಪ್ರಭು ಹೆಸರಿಡಬೇಕು ಅಂತ ತೀರ್ಮಾನ ಆಗಿತ್ತು. ಬಳಿಕ BJP ಸರ್ಕಾರದಲ್ಲಿ ಚಂದ್ರಶೇಖರ್ ಆಜಾದ್ ಹೆಸರಿಡಲಾಗಿತ್ತು. ಆದರೆ ಅದಕ್ಕೆ ಅನುಮೋದನೆ ಸಿಕ್ಕಿರಲಿಲ್ಲ. ಇದೇನು ಇವ್ರು ಮಾಡಿರೋದಲ್ಲ, ನಾವೇ ಮಾಡಿದ್ವಿ ಅಂತ. ಚನ್ನಬಸಪ್ಪನವರೇ, ಅಲ್ಲಮಪ್ರಭು ನಿಮ್ಮ ಜಿಲ್ಲೆಯವರು, 12ನೇ ಶತಮಾನದವರು, ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು. ಅದರಿಂದ ನನಗನ್ಸುತ್ತೆ ಅಲ್ಲಮಪ್ರಭು ಅವ್ರ ಹೆಸರಿಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚನ್ನಬಸಪ್ಪನವರೇ, ಅಲ್ಲಮಪ್ರಭು ನಿಮ್ಮ ಜಿಲ್ಲೆಯವರು, 12ನೇ ಶತಮಾನದವರು. ನಿನ್ನೆ ಗೌರವಿತ ಮುಖ್ಯಮಂತ್ರಿಗಳು ಅವರಿಗೆ ಸಿಕ್ಕಂತ ಅಂಕಿಅಂಶದ ತಪ್ಪು ಕಲ್ಪನೆಯಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನಾನೇ ಫ್ರೀಡಂ ಪಾರ್ಕ್ ಮಾಡಿಸಿದ್ದು ಹೇಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಪಾಪ ಮಾಹಿತಿ ಕೊರತೆಯಿಂದ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅಕ್ಕಪಕ್ಕದ ಯಾರೋ ತಪ್ಪು ತಿಳುವಳಿಕೆಯಿಂದ ಹೇಳಿದಿರ್ಬೋದು ಅಂತ ಅನ್ಸುತ್ತೆ. ಇದೇ ಶಿವಮೊಗ್ಗ ಸೋಗಾನೆ ಸರ್ಕಾರಿ ಸರ್ವೆ ನಂಬರ್ 120ರಲ್ಲಿ 49 ಎಕರೆ 36 ಗುಂಟೆ ಜಮೀನನ್ನ ನೂತನವಾದಂಥ ಕಾರಾಗೃಹವನ್ನ ಮಾಡಲಿಕ್ಕೆ 10-11ನೇ ಸಾಲಿನ ಬಜೆಟ್ನಲ್ಲಿ ಲೋಕೋಪಯೋಗ ವಿಶೇಷ